ಯಾಕೆ ಅಂತ ಅರ್ಥ ಆಯಿತು ಗುಣ. ನಿನ್ನ ಅಕ್ಕಂದಿರನ್ನು ಯುವರಾಜರಿಗೆ ನಿಮ್ಮಪ್ಪ ಮದುವೆ ಮಾಡಿಸಿದ್ರು. ನಿನ್ನನ್ನು ಮಾತ್ರ ಕುರೂಪಿಯಾದಂಥ ನನಗೆ ಮದುವೆ ಮಾಡಿಸಿದ್ರು. ಹೆಣ್ಣಾದವಳೊಬ್ಬಳಿಗೆ ಬಯಕೆ ಇರ್ತದೆ ಗುಣ. ಗಂಡನ ಕಣ್ಣಿನಲ್ಲಿ ಕಣ್ಣನ್ನಿಟ್ಟು ತನ್ನ ಮನಸ್ಸಿನ ಆಸೆಗಳನ್ನು ಹೇಳಿಕೊಳ್ಳಬೇಕು ಎನ್ನುವ ಹಾಗೆ ಬಯಕೆ ಇರ್ತದೆ. ನನ್ನ ಮುಖ ಕಂಡ್ರೆ ಕಣ್ಣೆಲ್ಲುಂಟು ಬಾಯೆಲ್ಲುಂಟು ಗುರುತಿಸುವುದಕ್ಕಾಗುವುದಿಲ್ಲ. ಹೆಣ್ಣಾದವಳಿಗೆ ತನ್ನ ವಲ್ಲಭನನ್ನು ತಬ್ಬಿಕೊಂಡು ಅವನ ಭುಜದ ಮೇಲೆ ತಲೆಯಿಟ್ಟು ಸಂಭ್ರಮಿಸಬೇಕು ಅಂತ ಮನಸ್ಸಾಗುತ್ತದೆ ಗುಣ. ನನ್ನ ಕೈಯೋ ಉರುಟಿ ಹೋಗಿದೆ, ಕಾಲುಗಳು ಮುರುಟಿ ಹೋಗಿದೆ. ನಿನ್ನ ಕಣ್ಣೀರಿಗೆ ನಾ ಕಾರಣ ಅಂತ ಅರ್ಥ ಆದೆ ಗುಣ. ನಿನ್ನ ಕೊರಳಿಗೆ ಮಾಂಗಲ್ಯವನ್ನು ಕಟ್ಟಿ ನಾ ಗಂಡನೆಸಿಕೊಂಡವ. ನಿನ್ನೊಂದಿಗೆ ಯಾವುದೇ ದೈಹಿಕ ಸಂಪರ್ಕವನ್ನು ನಾ ಇರಿಸಿಕೊಂಡವನಲ್ಲ. ನಿನ್ನ ಕಣ್ಣೀರಿಗೆ ನಾ ಕಾರಣನಾಗ್ತೇನೆ ಅಂತಾದ್ರೆ ಈಗಲೇ ಬಿಟ್ಟು ಹೊರಟು ಹೋಗುತ್ತೇನೆ. ಬೇಡ ಸ್ವಾಮಿ, ನೀವು ಕೂಡ ನನ್ನನ್ನು ಬಿಟ್ಟು ಹೋಗ್ತೀರ ಹೇಳಿ. ಹುಟ್ಟಿದಾಗಲೇ ಅಮ್ಮನೂ ಕೂಡ ನನ್ನನ್ನು ಬಿಟ್ಟು ಹೋದಳು. ಅಪ್ಪನಿಗೆ ಬೇಡದ ಮಗಳಾಗಿ ಹೋದೆ. ಇವಾಗ ನನಗೆ ನೀವಾದರೂ ಆಧಾರ ಆದಿರಿ ಅಂತ ಭಾವಿಸಿಕೊಂಡ್ರೆ, ನೀವು ಕೂಡ ಕೈ ಬಿಟ್ಟಿರಿ ಅಂತಾದ್ರೆ ಈ ಗುಣಸುಂದರಿಯ ಬದುಕು ಬೀದಿ ಪಾಲಾಗ್ತದೆ. ನೀವು ಆಡಿದ ಮಾತುಗಳೆಲ್ಲವೂ ಸತ್ಯವೇ? ಯಾವುದು ಗುಣ? ಮದುವೆಯಾದ ಹೆಣ್ಣಿಗೆ ಗಂಡನ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡುವ ಬಯಕೆ ಇರುತ್ತದೆ. ಹೇಗೆ ನೋಡ್ತೀಯೇ ನನ್ನ ಕಣ್ಣನ್ನು? ಇಲ್ಲ ಸ್ವಾಮಿ, ಹೆಂಡತಿಯಾದವಳು ಕಣ್ಣೀರಿಟ್ಟಾಗ ಆ ಕಣ್ಣೀರನ್ನು ಒರೆಸುವಂತ ಶಕ್ತಿಯಾದರೂ ನಿಮಗುಂಟಲ್ಲ, ಅಷ್ಟು ಸಾಕು. ಮದುವೆಯಾದ ಹೊಸತರಲ್ಲಿ ಸತಿಯಾದವಳಿಗೆ ಪತಿಯ ತೋಳಿನಲ್ಲಿ ಬಂದಿಯಾಗುವ ಬಯಕೆ ಇರ್ತದೆ. ಆದ್ರೆ ನನ್ನ ತಲೆಯನ್ನು ನಿಮ್ಮ ಭುಜದ ಮೇಲಿಟ್ಟಾಗ ಸತಿಯ ತಲೆಯನ್ನು ನೇವರಿಸಿ ಸಮಾಧಾನ ಪಡಿಸುವಂತ ಯೋಗ್ಯತೆಯಾದರೂ ನಿಮಗುಂಟಲ್ಲ. ನೀವು ಚಂದವಿಲ್ಲ, ಕುರೂಪಿ ಎಂಬ ಕಾರಣಕ್ಕಾಗಿ ನಾನು ವ್ಯಥೆಗೆ ಒಳಗಾದವಳಲ್ಲ. ಮತ್ಯಾಕೆ ಕಣ್ಣೀರು ಗುಣ? ನನ್ನಪ್ಪ ಹೀಗೆ ಗೈದರಲ್ಲ ಎನ್ನುವ ನೋವಾಯಿತು. ಯೋಚನೆ ಮಾಡಿ, ಈ ಪ್ರಪಂಚದಲ್ಲಿ ಒಬ್ಬ ಕುರೂಪಿಯ ಜೊತೆ ಚಂದದ ಹೆಂಡತಿಯೊಬ್ಬಳು ಇದ್ದಾಳೆ ಅಂತಾದ್ರೆ ಲೋಕದೊಳಗೆ ಕಾಮುಕರ ಸಂಖ್ಯೆಗೇನು ಬರಗಾಲ ಇಲ್ಲವಷ್ಟೇ. ಮುಂದೆಲ್ಲಾದ್ರೂ ಕಷ್ಟ ಒದಗಿದ್ರೆ ಮಾನವನ್ನ ಉಳಿಸಿಕೊಳ್ಳುವುದು ಕಷ್ಟವಾದೀತು ಎಂಬ ಕಾರಣಕ್ಕಾಗಿ ಸಂಕಟ ಪಡುತ್ತಾ ಇದ್ದೇನೆ ಗುಣ. ನಿನ್ನ ಅನುಮಾನ ಸಹಜವಾದದ್ದು. ಆದರೊಂದು ಕಥೆ ಕೇಳಲಿಲ್ವೇನೆ ನೀನು? ಏನು? ಮಹಾಭಾರತ ಕಾಲದಲ್ಲಿ ತುಂಬಿದ ಸಭೆಯಲ್ಲಿ 5 ಮಂದಿ ಬಲಿಷ್ಠರಾದಂಥ ಗಂಡಂದಿರಿದ್ದರೂ ದ್ರೌಪದಿ ದೇವಿಯ ಮಾನ ಹೋಗುವ ಕಾಲದಲ್ಲಿ ಗಂಡಂದಿರು ಬಂದಿರೇನೆ? ಇಲ್ಲ. ಆ ಕಾಲಕ್ಕೆ ಅವಳನ್ನು ರಕ್ಷಣೆ ಮಾಡಿದ್ಯಾವುದು? ಯಾವುದು? ಅವಳು ಆಚರಿಸಿದ ಧರ್ಮ. ಹೆಣ್ಣಾದವಳು ಪತಿಪರಾಯಣೆಯಾಗಿ ಸದಾಕಾಲ ಗಂಡನ ಸೇವೆ ಮಾಡುತ್ತಾ ಸಾಗಿದ್ರೆ ಅವಳು ಆಚರಿಸಿದ ಧರ್ಮವೇ ಅವಳನ್ನು ರಕ್ಷಣೆ ಮಾಡಿ. ನಾನು ಅದೇ ಬಯಕೆಯನ್ನು ಇರಿಸಿಕೊಂಡವಳು. ಹೇಗೆ ಇದ್ದರೂ ಏನೇ ಆದರೂ ನನ್ನೊಲ್ಲಭನೊಂದಿಗೆ ಧರ್ಮದಿಂದಲೇ ಬದುಕಬೇಕು ಎನ್ನುವ ಹಾಗೆ. ಗುಣ, ಗಂಡನ ಹಿಂದೆ ಹೆಂಡತಿ ಸಾಗಬೇಕಾದದ್ದು ಲೋಕದ ನಿಯಮ. ಹೌದು. ಆದರೆ ನಮ್ಮಲ್ಲಿ ಹಾಗಲ್ಲ. ಮತ್ತೆ ನನ್ನ ಕೈ ಹಿಡಿದು ನಡೆಸ್ತೀಯೇನೆ? ಬರ್ತೀರಿ ಅಂತಾದ್ರೆ ಕೈ ಹಿಡಿದು ಮುಂದೆ ಸಾಗ್ತೇನೆ.